Janli avare from Parker pen ad with Amitabh sir. ಆಮೇಲೆ ಬಾಯ್ಸ್ ಹ್ಯಾಪಿ ಬೊಮ್ಮರಿಲು ಸರ್ ಮನೆ ಹೇಳಿದ್ರು ಕ್ಯಾರೆಕ್ಟರ್ ಫಸ್ಟ್ ಬಾಯ್ಸ್ ಸೊ ಫ್ರಮ್ ದಟ್ ವಿ ಆರ್ ವಾಚಿಂಗ್ ಯುವರ್ ಎವ್ರಿ ಮೂವಿ ಅಂಡ್ ವಿ ಅಡ್ಮೈರ್ ಯು ಸೊ ಕಮಿಂಗ್ ಬ್ಯಾಕ್ ಟು ಸ್ಯಾಂಡಲ್ವುಡ್ ಇನ್ ವಿತ್ ಕಿರೀಟಿ ಅಂಡ್ ರವಿ ಸರ್ ಹೌ ಥ್ರಿಲ್ಲಿಂಗ್ ಇಟ್ ಇಸ್ No, it's amazing. I'm actually from Mangalore. Okay. So my hometown is Mangalore. So and I started off with South and Hindi, and then I got the opportunity with Shivraj Kumar sir to do a film. And after that, it's Kiriti's film. So I just feel very fortunate to be here. Every time I'm here, I meet the best people. I met Ravi sir. I mean, extremely sweet. I've not seen it in any industry. So even Kiriti and his dad and his family, I look forward to coming back because I'm treated so warmly, so well. And I hope that I do a lot more. Sometimes because of all industries, you're juggling from here to there. But I'm glad I get the opportunity to come back. ರವಿ ಸರ್ ಮತ್ತೆ ನೀವು ವಿಂಟೇಜ್ ಲುಕ್ಗೆ ವಾಪಸ್ ಹೋಗ್ತಿದ್ದೀರಾ ಅಂತ ಅನಿಸ್ತಾ ಇದೆ. ನಿಮ್ ಗೆಟಪ್ ಎಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಏನೋ ಚೇಂಜಸ್ ಕಾಣ್ತಾ ಇದೆ. ಇದು ಈ ಲುಕ್ ಎಲ್ಲ ನನ್ನ ಪಿಕ್ಚರ್ಗೆ. ಓಕೆ, ಅವ್ರ ಪಿಕ್ಚರ್ ಫಾದರ್ ಲುಕ್, ಮಾಣಿಕ್ಯ ಲುಕ್ ಅದು. ಹೌದು, ನಾನು ಟ್ರೈಲರ್ ನೋಡ್ತಾ ಇದ್ದೆ. ಮಾಣಿಕ್ಯ ಆದ್ಮೇಲೆ ಆ ಎಮೋಷನಲ್ ಸೈಡ್ ಆಫ್ ರವಿ ಸರ್ ನಮಗೆ ಬೇಕಾಗಿತ್ತು. ಮತ್ತೆ ಈ ಸಿನಿಮಾದಲ್ಲಿ ನಾವು ನೋಡ್ತೀವಿ ಅಂತ ನನ್ಗೆ ಅನ್ಸುತ್ತೆ. ಟ್ರೈಲರ್ ನನಗೆ ಫಸ್ಟ್ ಇಂಪ್ರೆಷನ್ ಬಂದಿದೆ ಸರ್. ಅಲ್ಲ, ಸಬ್ಜೆಕ್ಟ್ ಬೇಸ್ ಆಗಿರೋದೇ ಫಾದರ್ ಅಂಡ್ ಸನ್ ಮೇಲೆ. ಹೌದು, ಅದಕ್ಕೆ ಅದು ಈ ಸಬ್ಜೆಕ್ಟ್ ತುಂಬಾ ನಾನು ಇಷ್ಟಪಟ್ಟಿದ್ದ ಜಾಗನೇ ಅದು ಆಕ್ಚುಲ್ ಆಗಿ. ಯಾಕಂದ್ರೆ ಪ್ರೀತಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಲವ್ ನೋಡ್ತೀವಿ ನಾವು, ಬಟ್ ಲವ್ ಇಂದ ಒಂದು ಭಯ ಅಡಗಿರುತ್ತೆ. ಆ ಭಯದಲ್ಲಿ ಒಬ್ಬನ್ನ ಪ್ರೀತಿಸೋದಿದೆಯಲ್ಲ, ಬಟ್ ನಾನ್ ಪ್ರೀತಿಸ್ತೀನಿ ಅನ್ನೋ ಒಂದು ಕಾರಣಕ್ಕೆ ಅವನ ಅನುಭವನ ಕಿತ್ಕೊಂಡ್ಬಿಡ್ತಾನೆ, ಅವನ ಎಕ್ಸ್ಪೀರಿಯನ್ಸ್ ನ ಕಿತ್ಕೊಡ್ತಾ ಇರ್ತೀವಿ. ಅದು ಗೊತ್ತಾಗಲ್ಲ ಅವನಿಗೆ. ಅವನು ಸ್ವಾರ್ಥಿ ಆಗ್ಬಿಡ್ತಾನೆ. ಅಪ್ಪ ನನ್ ಮಗ ಅವ್ನು ಹಂಗೆ, ಅವನೊಂದು ಭಯ, ಅವ್ನಿಗೇನೋ ಒಂದು ಭಯ. ಅದು ಕಥೆಯಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಅವನು ಎಲ್ಲ ಒಂದ್ ಕಡೆ ಗೊತ್ತಿಲ್ಲ. ಆ ಹುಡುಗನಿಗೆ ಅಪ್ಪ ಬಿಟ್ರೆ ಸಾಕು, ಅಪ್ಪನ ಪ್ರೀತಿ ಬೇಡ ನನಗೆ, ಒಂದು ಬಿಟ್ರೆ ಸಾಕು ನಮ್ಮ ಅಪ್ಪ ಅನ್ನೋ ಲೆವೆಲ್ಗೆ ಅನ್ಸೋ ತರ ಅವ್ನು ಪ್ರೀತಿಸ್ಬಿಡ್ತಾನೆ. ಸೊ ಅವ್ನು ಬಂದ್ರು ಕೂಡ ಅಯ್ಯೋ ನಮ್ಮಪ್ಪ ಇಲ್ಲೂ ಬಂದ್ಬಿಟ್ಟು ಅನ್ಸ್ಬಿಡುತ್ತೆ ಅವ್ನಿಗೆ. ಬಟ್ ಅಪ್ಪನ್ಗೆ ಆ ಆಂಗಲ್ ಗೊತ್ತೇ ಇರಲ್ಲ. ಅವನಿಗೆ ನಾನ್ ಮಾಡ್ತಿರೋ ತಪ್ಪು ಅನ್ನೋದೇ ಅನ್ಸಲ್ಲ ಅವನಿಗೆ. ಆ ಒಂದು ಲವ್ ಇದೆಯಲ್ಲ, ಆ ಒಂದು ಲವ್ ಟ್ರ್ಯಾಕ್ ಈ ಸಿನಿಮಾದಲ್ಲಿ ತುಂಬಾ ಮೋಲ್ಡ್ ಆಗುತ್ತೆ, ತುಂಬಾ ಎಮೋಟ್ ಆಗುತ್ತೆ. ಅಂದ್ರೆ ಪ್ರೀತಿ ನನಗೆ ಅದು ಡೈರೆಕ್ಟರ್ ಫಸ್ಟ್ ಬಂದು ಕತೆ ಹೇಳಿದಾಗ ಆ ಪಾಯಿಂಟ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅವ್ರು ಬಂದು ನನಗೆ ಫಸ್ಟ್ ಹೇಳಿದ ಕತೆ, ಒಬ್ಬನ ಅನುಭವ ಕಿತ್ಕೊಂಡ್ಬಿಡ್ತೀರಾ ನೀವು ಅಂದ. ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಎಕ್ಸ್ಪೀರಿಯನ್ಸೇ ನೀವು ಅವನ ಅಂದ್ರೆ ಹುಡುಗ, ಚಿಕ್ಕ ಹುಡುಗ ಅಂದ್ಮೇಲೆ ಅವ್ನು ಬೀಳ್ಬೇಕು, ಬಿದ್ದಾಗ ತಾನಾಗಿ ಎದ್ದೇಳ್ಬೇಕು, ಮಣ್ಣು ತಿನ್ಬೇಕು. ಆ ಮಕ್ಳು ಚಿಕ್ಕ ವಯಸ್ಸಿಂದ ಅದೇ ತಾನೆ ಚಿಕ್ಕ ವಯಸ್ಸು, ಅದೆಲ್ಲ ಮಾಡಕ್ಕೆ ಬಿಡಲ್ಲ ಇವನು. ಅವ್ನು ಬೀಳಕ್ ಮುಂಚೆ ಇವನೇ ಹೋಗಿ ಹಿಡಿದ್ಬಿಡೋದು, ಅವ್ನು ಬೀಳಬಾರ್ದು ಅಂತ. ಸೊ ಅವ್ನಿಗೆ ಅದು ಬೀಳ್ದ್ರೆ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ನೋವಾಗುತ್ತೆ. ತನ್ನ ಮಗನಿಗೆ ನೋವಾಗಬಾರ್ದು, ತನ್ನ ಮಗನ ಕಣ್ಣಲ್ಲಿ ನೀರು ಬರಬಾರ್ದು, ತನ್ನ ಮಗ ಹೀಗೆ ಇರಬೇಕು, ತನ್ನ ಮಗ ಖುಷಿಯಾಗಿ ಇರಬೇಕು, ಹಂಗೆ ಇರಬೇಕು ಅಂತ. ಬಟ್ ಯು ಆರ್ ಟೇಕಿಂಗ್ ಅವೇ ಸೋ ಮೆನಿ ಥಿಂಗ್ಸ್ ಫ್ರಮ್ ದಟ್ ಫೆಲೋ. ಬಟ್ ಯು ಆಸ್ ಅ ಕಿಡ್ ಯು ನೀಡ್ ಟು ಫಾಲ್ ಡೌನ್. ನೀವು ಬೀಳ್ಬೇಕು, ಯು ಶುಡ್ ಗೆಟ್ ಅಪ್, ಯು ಶುಡ್ ಕ್ರೈ, somebody should come and wipe your tears. Then you feel that all that emotions, if you take away all that emotions from one character, and that character is that fellow now. So he wants to distance the father itself. Yes. Go back to the city and enjoy his life. He want to experience everything what the father didn't give. Andaga, that is the social, that is the emotional drama which happens between them.